ಟೆಕ್ನೋಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ರಮ್ಯಾ ಮೇಡಮ್ ಅವರೇ, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ನೀನಾಂಬಿಕಾ ಮೇಡಮ್ ಅವರೇ, ಹಾಗೂ ಈ ಶಾಲೆ ಮತ್ತು ಕಾಲೇಜುಗಳಲ್ಲಿ ಅಧ್ಯಾಪನ ವೃತ್ತಿಯಲ್ಲಿ ತೊಡಗಿರುವಂತಹ ಅಧ್ಯಾಪಕ ಮಿತ್ರರೇ ಮತ್ತು ವಿದ್ಯಾರ್ಥಿಗಳ ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಶುಭಾಶಯ. ನಾನು ಹಲವು ಕಾರ್ಯಕ್ರಮಗಳಲ್ಲಿ ಈ ಮಾತನ್ನು ಹೇಳಿದ್ದೆ. ಪದವಿ ಮತ್ತು ಸ್ನಾತಕೋತ್ತರ ಹಂತದ ಪದವಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡೋದು ಮತ್ತು ಅವ್ರಿಗೆ ಪಾಠ ಮಾಡೋದು ಬಹಳ ಸರಳವಾದ ಕೆಲಸ. ಯಾಕೆಂದ್ರೆ ನಾವು ಏನನ್ನು ಹೇಳ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಆ ಮಕ್ಕಳಿಗೆ. ಆದರೆ ನನ್ನ ಕಣ್ಣೆದುರಿಗಿರುವ ಈ ಸಣ್ಣ ಮಕ್ಕಳುಗಳಿಗೆ ನಾವು ಏನು ಮಾತನಾಡಿದ್ರು ಅದು ಎಷ್ಟು ಮಟ್ಟಿಗೆ ತಲುಪುತ್ತೆ ಅನ್ನೋದು ಸ್ವಲ್ಪ ಅನುಮಾನ. ಯಾಕೆಂದ್ರೆ ಅವ್ರ ವಯಸ್ಸು ಅಂತದ್ದು. ರಮ್ಯಾ ಮೇಡಮ್ ಅವರು ನನ್ನ ಪರಿಚಯದ ಬಗ್ಗೆ ಒಂದು ರೆಸ್ಯೂಮೆ ಕಳಿಸಿ ಅಂದಾಗ ನಾನು ಸಿದ್ಧಪಡಿಸ್ಕೊಂಡಿದ್ದೆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋದಕ್ಕಾಗಿ. ಅದಕ್ಕೆ ಕಳಿಸಿದ್ದೆ. ಅವರು ಅಷ್ಟು ಮಾಹಿತಿ ಹೇಳುವಾಗ ನನಗೆ ನಾಚಿಕೆ ಆಗ್ತಾ ಇತ್ತು. ನಮ್ಮ ದೇಶದ ನಿಜವಾದ ಸಮಸ್ಯೆ ಏನು ಅಂತಂದ್ರೆ ಜಾತೀಯತೆ ಮತ್ತು ಮತ್ತೊಂದು ಅಲ್ಲ, ಹಸಿವು, ಬಡತನ ಮತ್ತು ನಿರುದ್ಯೋಗ. ಇವತ್ತು ಶಿಕ್ಷಣದ ಉದ್ದೇಶ ಬರೀ ಶಿಕ್ಷಣ ಪಡೆಯೋದು ಅಷ್ಟೇ ಅಲ್ಲ, ಬರೀ ಜ್ಞಾನದ ವಿಸ್ತಾರ ಅಷ್ಟೇ ಅಲ್ಲ. ಪದವಿ ಪಡೆದ ನಂತರ ಆಮೇಲೆ ಏನು ಅನ್ನೋದೇ ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರದ ಹಿನ್ನೆಲೆ ಇತ್ತಲ್ಲ, ಆ ಪರಿಶ್ರಮದ ಹಿನ್ನೆಲೆ, ಅದು ಏನಾದರೂ ಒಂದು ಸಚಿವ ಮಾಡಿದ್ರೆ ಅದು ಕಾರಣ. ನನ್ನ ಜೀವನ ಅತ್ಯಂತ ಶಿಸ್ತುಬದ್ಧವಾದ ಜೀವನ. ಕರ್ನಾಟಕ ಸರ್ಕಾರದಲ್ಲಿ ಭಾಷಾಂತರಕಾರನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಯ ಆಡಳಿತ ಸ್ವರೂಪ, ಅಲ್ಲಿಯ ಕಾನೂನು ಕ್ಷೇತ್ರದ ಸ್ವರೂಪ, ಅಲ್ಲಿಯ ಕಾರ್ಯಕ್ರಮಗಳ ಕ್ರಮ, ರಾಜ್ಯಪಾಲರ ಕಚೇರಿ, ಮುಖ್ಯಮಂತ್ರಿಗಳ ಕಚೇರಿ, ಅಲ್ಲಿ ಆಡಳಿತ ನಿರ್ವಹಣೆ ಮಾಡುವ ಬಗ್ಗೆ, ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂತಹ ಅಧ್ಯಾಪನ ಮತ್ತು ಸಂಶೋಧನೆ, ಇಲ್ಲಿಯ ಈ ಎರಡೂ ಬಗೆಯನ್ನ ಏಕಕಾಲದಲ್ಲಿ ಸಮ್ಮಿಳನಗೊಳಿಸಿಕೊಂಡಿದ್ದರಿಂದ ನನಗೆ ಶಿಕ್ಷಣ ಮತ್ತು ಆಡಳಿತ ಎರಡೂ ವಿಭಾಗಗಳ ಅನುಭವ ಸ್ವಲ್ಪ ಮಟ್ಟಿಗೆ ಬರುತ್ತಿದೆ. ಒಬ್ಬ ಭಾಷಾಂತರಕಾರನಾಗಿ ಕೆಲಸ ಮಾಡುವಾಗ ನಾನು ಕನ್ನಡ ನಾಡನ್ನು ನೋಡಿದ ಕ್ರಮ ಬೇರೆ. ಆದರೆ ಒಬ್ಬ ಕನ್ನಡದ ಪ್ರಾಧ್ಯಾಪಕನಾಗಿ ಬಂದ ನಂತರ ಇವತ್ತು ನನಗೆ ಕಾಣ್ತಿರುವ ಕನ್ನಡ ನಾಡು ಮತ್ತು ಕನ್ನಡದ ಕಲಿಕೆ ಬಗ್ಗೆ ಇರುವ ತಿಳಿವು ಬೇರೆಯಾಗುತ್ತೆ. ಇವತ್ತು ತಾವೆಲ್ಲ ಕೇಳಿದ್ದೀರಾ, ಎಲ್ಲ ಕಡೆ ಹೇಳುವಂಥ ಮಾತು, ಕನ್ನಡ ಭಾಷೆ ಆತಂಕದಲ್ಲಿದೆ, ಕನ್ನಡದ ಉಳಿವು ಪ್ರಶ್ನಾರ್ಹವಾಗಿದೆ, ಆಂಗ್ಲ ಮಾಧ್ಯಮದ ಶಿಕ್ಷಣ ವ್ಯವಸ್ಥೆ ನಿರೀಕ್ಷೆಯನ್ನು ಮೀರಿ ವ್ಯಾಪಿಸಿಕೊಂಡಿದೆ. ಬಹಳ ಸತ್ಯ ಅಂತ ಅನಿಸುತ್ತೆ. ಹೊರಗಿನವರಲ್ಲ, ಕನ್ನಡದ ಮೇಷ್ಟ್ರುಗಳೇ ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಸೇರಿಸುವಂತ ಅನಿವಾರ್ಯತೆ ಬಂದಿದೆ. ಇದು ಕಾಲದ ಮಹಿಮೆ ಅಂತಲೇ ನನಗೆ ಅನಿಸುತ್ತೆ. ಇದರ ಸರಿ ತಪ್ಪು ಪ್ರಶ್ನೆ ಬರೋದೇ ಇಲ್ಲ. ಸಣ್ಣ ಮಕ್ಕಳ ಕಲಿಕೆ ಗೊತ್ತಿಲ್ಲ, ಆದರೆ ನಾವು ಪಾಠ ಮಾಡುವ ಪದವಿ ಹಂತದ ವಿದ್ಯಾರ್ಥಿಗಳು ಬರೆಯುವ ಉತ್ತರ ಪತ್ರಿಕೆಗಳನ್ನು ನೋಡಿದ್ರೆ ನಿಜಕ್ಕೂ ಆತಂಕ. ವಾಕ್ಯ ದೋಷ, ವ್ಯಾಕರಣ ದೋಷ, ಓದುವಿಕೆಯಲ್ಲಿ ಇರುವಂಥ ಸಮಸ್ಯೆಗಳು. ಯಾಕೆ ಹೀಗಾಗ್ತದೆ ಅಂತಂದರೆ ಕನ್ನಡ ಭಾಷೆ ಗೊತ್ತು, ಅದಕ್ಕಾಗಿ ಯಾಕೆ ಓದಬೇಕು ಅಂತ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಅಸಡ್ಡೆ. ಏನಾಗಬೇಕು ಅದರಿಂದ, ಅಥವಾ ಯಾವುದೋ ಒಂದು 2 ವರ್ಷ ನಾವು ಕನ್ನಡ ಓದ್ತೀವಿ, ಆಮೇಲೆ ಮತ್ತು ಅದರಿಂದ ಏನು ಆಗೋದಿಲ್ಲ ಅನ್ನುವ ಒಂದು ತಾತ್ಸಾರ. ಇಂಥ ಎಲ್ಲ ಅಂಶಗಳು ಇವತ್ತು ಕನ್ನಡ ಭಾಷೆಯ ಕಲಿಕೆಗೆ ಇರುವಂಥ ದೊಡ್ಡ ಸವಾಲುಗಳು ಅಂತ ನನಗೆ ಅನ್ಸುತ್ತೆ. ಇವತ್ತು ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ರೆ, ಪತ್ರಿಕೆಗಳನ್ನು ಓದ್ತಾ ಇದ್ರೆ ತಮ್ಮ ಗಮನಕ್ಕೆ ಬಂದಿರಬಹುದು, ದೇಶ ಭಾಷೆಗಳನ್ನ ಪಾಠ ಮಾಡುವಂಥ ಶಿಕ್ಷಣ ಸಂಸ್ಥೆಗಳನ್ನ ದಾಖಲಾತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಮುಚ್ಚಲಾಗ್ತದೆ. ಇವತ್ತು ಬಂದಿರುವ ಈ ಪರಿಸ್ಥಿತಿ ಏನಾದರೂ ಪೋಷಕರನ್ನು ನಾನು ಉದ್ದೇಶ ಹೇಳ್ತಾ ಇರೋದು, ನೀವು ಓದುವಾಗ ಅಥವಾ ನಾನು ಓದುವಾಗ ಇದ್ದಿದ್ರೆ ಬಹುಶಃ ನಾವು ಯಾರು ಶಿಕ್ಷಣವನ್ನ ಈ ಮಟ್ಟಿಗಿನ ಶಿಕ್ಷಣ ಸಾಧ್ಯ ಆಗ್ತದೆ. 3,000 ರೂಪಾಯಿನಲ್ಲಿ ನಮ್ಮದು ಸ್ನಾತಕೋತ್ತರ ಪದವಿಯ 1 ವರ್ಷ ಶಿಕ್ಷಣ ಮುಗಿದೋಗಿದೆ. ಆದರೆ ಇವತ್ತಿನ ಶಿಕ್ಷಣ ಪದ್ಧತಿ ಆಗುವುದಿಲ್ಲ. ಇಂಥ ಎಲ್ಲ ಸಮಸ್ಯೆಗಳನ್ನ ಯೋಚನೆ ಮಾಡ್ತಾನೆ ನಾವು ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡಬೇಕಂತ ತುರ್ತು ಈಗಿದೆ ಅಂತ ನನಗೆ ಅನಿಸುತ್ತೆ.
ನನ್ನ ಎದುರಿಗೆ ಎತ್ಕೊಂಡಿರುವ ಮಕ್ಕಳಲ್ಲಿ ಎಲ್ಲರ ಧರಿಸಿರುವಂಥ ವೇಷಭೂಷಣಗಳು ಅತ್ಯಂತ ಸುಂದರವಾಗಿವೆ. ಎಲ್ಲ ಮುದ್ದಾದ ಮಕ್ಕಳು. ಅವ್ರಿಗೆ ಗೊತ್ತಿಲ್ಲ ಬಸವಣ್ಣ ಯಾರು ಅಂತ, ಅವ್ರಿಗೆ ಬಹುತೇಕರಿಗೆ ಗೊತ್ತಿಲ್ಲ ಸ್ವಾಮಿ ವಿವೇಕಾನಂದ ಯಾರು ಅಂತ. ಆದ್ರೆ ಅವ್ರು ಹಾಕೊಂಡಿರೋ ಬಟ್ಟೆಗಳಲ್ಲಿ ನಮಗೆ ಅವರೆಲ್ಲ ಕಾಣ್ತಾರೆ. ರಾಣಿ ಚೆನ್ನಮ್ಮ ಆಗಲಿ, ಮನಕೆ ಓಬವ್ವ ಆಗಲಿ, ಇಂತಹ ಒಂದು ಸಂಸ್ಕಾರವನ್ನ ಈ ಹಂತದಲ್ಲಿ ಕಲಿಸದೆ ಹೋದ್ರೆ ನಾಳೆ ನಮ್ಮ ಭಾಷೆಯ ಉಳಿವು ಅಸಾಧ್ಯ. ಬಹುತೇಕ ಕನ್ನಡಿಗರನ್ನ ನೀವೇನಾದ್ರು ಕನ್ನಡದ ಯಾರಾದ್ರೂ ಒಂದಿಬ್ಬರು ಕವಿಗಳ ಹೆಸರು ಹೇಳಿ ಅಂತಂದ್ರೆ ಕುವೆಂಪು, ಬೇಂದ್ರೆ ಸಾಮಾನ್ಯ ಬರೋ ಹೆಸರು. ಉಳಿದವ್ರು ಯಾರು ಗೊತ್ತಿಲ್ಲ. ಯಾಕೆಂದ್ರೆ ಯಾರು ಏನು ಓದ್ತಾ ಇಲ್ಲ. ವಿಶೇಷವಾಗಿ ಮೇಸ್ಟ್ಗಳು ಓದ್ತಾ ಇಲ್ಲ, ಬಹಳ ದೊಡ್ಡ ದುರಂತರದಲ್ಲಿ. ಎಸ್ ಎಲ್ ಭೈರಪ್ಪನವರು ಮಾತ್ರ ಹೇಳ್ತಾರೆ ಯಾವಾಗಲೂ, ಅವರು ಬಹುತೇಕ ಭಾಷಣಗಳನ್ನು ಕೇಳುವಾಗ, ನಾನು ಬರೆದಿರುವ ಕಾದಂಬರಿಗಳನ್ನ ಓದಿದ್ದು ಸಾಫ್ಟ್ವೇರ್ ಇಂಜಿನಿಯರ್ಗಳು. ನಿಜ. ಶಿವರಾಮ್ ಕಾರಂತರ ಕಾದಂಬರಿಗಳನ್ನ ಎಷ್ಟು ಜನ ನಾವು ಓದ್ಕೊಂಡಿದ್ದೀವಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರೆದಂತ ಸಣ್ಣ ಕಥೆಗಳನ್ನ ನಾವು ಎಷ್ಟು ಓದ್ಕೊಂಡಿದ್ದೀವಿ. ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳನ್ನ ನಾವು ಎಷ್ಟು ಓದ್ಕೊಂಡಿದ್ದೀವಿ. ಅನಂತಮೂರ್ತಿ ಅವರ ಅನುವಾದಿತ ಕೃತಿಗಳನ್ನ ನಾವು ಎಷ್ಟು ಕೇಳಿದ್ವಿ. ಕನ್ನಡದ ಆದಿಕವಿ ಪಂಪ, 10ನೇ ಶತಮಾನ. ಅತ್ಯಂತ ಪ್ರಸಿದ್ಧವಾದ ಕೃತಿ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ. ಬಹುತೇಕರಿಗೆ ಗೊತ್ತಿಲ್ಲ, ಬಹುತೇಕರಿಗೆ ಗೊತ್ತಿಲ್ಲ. ಕನ್ನಡ ನಾಡನ್ನು ಆತ ವರ್ಣಿಸುವ ಒಂದೇ ಒಂದು ಪದ್ಯವನ್ನು ಹೇಳಿ ನನಗೆ ಅತ್ಯಂತ ಇಷ್ಟವಾದ ಪದ್ಯ, ಅದಕ್ಕೆ ನಾನು ಹೇಳಬೇಕಾಗಿದೆ. ತೆಂಕಣ ಗಾಳಿ ಸೋಂಕಿದೊಡಂ ಒಳ್ಳುಡಿ ಗೇಳ್ದೊಡಂ ಇಂಪನಾಳ್ದಗೆ ಎಂದಿವೆ ಒಕ್ಕಡಂ ಏನನ್ನು ಬೆನ್ನ ಆ ರಂಕು ಸಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶವನ್ನು. ದಕ್ಷಿಣ ಭಾಗದಿಂದ ಗಾಳಿ ಬೀಸಿದರೆ, ಸುಮಧುರವಾದ ಮಾತುಗಳನ್ನು ಕೇಳಿದಾಗ, ಇಂಪಾದ ನಿನಾದದ ಸ್ವರಗಳನ್ನು ಆಲಿಸಿದಾಗ ನನಗೆ ತಟ್ಟನೆ ಕನ್ನಡ ನಾಡು ನೆನಪಾಗುತ್ತೆ, ಬನವಾಸಿ ದೇಶ ನೆನಪಾಗುತ್ತೆ. ಯಾಕೆಂದ್ರೆ ಮಹಾಕವಿ ಪಂಪ ಹುಟ್ಟಿದ್ದು ಕನ್ನಡ ನಾಡಿನಲ್ಲಿ, ಆದರೆ ಬೆಳೆದಿದ್ದು ತೆಲಂಗಾಣದಲ್ಲಿ, ಇವತ್ತಿನ ತೆಲಂಗಾಣದಲ್ಲಿ. ಅವತ್ತು ತೆಲಂಗಾಣ ಇರಲಿಲ್ಲ. ಕನ್ನಡ ನಾಡಿಗಿರುವಂತ ಮಹತ್ವ ಅಂತ ನಾವೆಲ್ಲ ನವೆಂಬರ್ ಕನ್ನಡಿಗರಾಗಿರೋದೇ ಜಾಸ್ತಿ. ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ನಮ್ಮ ಮಕ್ಕಳುಗಳು ಕೂಡ ಬಹಳ ಎತ್ತರಕ್ಕೆ ಬೆಳೀಬೇಕು. ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಅವರನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಎನ್ನುವ ಯಾವುದೋ ಒಂದು ಬಗೆಯ ಪ್ರಭಾವ, ಒತ್ತಡ, ಪ್ರೇರಣೆಗಳು ನಮ್ಮ ನಿಮ್ಮೆಲ್ಲರನ್ನ ಮಕ್ಕಳು ಇಂಗ್ಲಿಷ್ ಶಾಲೆಯಲ್ಲಿ ಓದ್ಲಿ ಅಂತ ಅನಿಸುವ ಹಾಗೆ ಮಾಡಿಬಿಟ್ಟಿದೆ. ಆದರೆ ನನಗೇನಿಸುತ್ತೆ ಅಂದ್ರೆ, ನಾವು ಯಾವ ಭಾಷೆಯಲ್ಲಿ ಕಲಿತಾ ಇದ್ದೀವಿ ಅನ್ನೋದಕ್ಕಿಂತ, ಯಾವ ವಿಷಯಗಳನ್ನು ಕಲ್ತೀವಿ ಅನ್ನೋದಕ್ಕಿಂತ, ನಾವು ಕಲಿತ ಭಾಷೆಯನ್ನು ಎಷ್ಟು ಕರೆಕ್ಟಾಗಿ ಕಲ್ತ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯ. ನಾನು ನಂಬಿದ ಕನ್ನಡ ನನ್ನನ್ನ ಭಾರತ ಸರ್ಕಾರದ ಒಂದು ಸಂಸ್ಥೆ ಕರ್ಕೊಂಡ್ಬಂದು ನಿಲ್ಲಿಸುತ್ತೆ ಅನ್ನೋದಾದ್ರೆ, ನಾನು ಓದಿರುವ ಕನ್ನಡ ನನ್ನ ಒಂದು ದಿನವೂ ಕೂಡ ನಿರುದ್ಯೋಗಿಯನ್ನಾಗಿ ಮಾಡಲಿಲ್ಲ ಅನ್ನೋದಾದ್ರೆ, ಕನ್ನಡ ಭಾಷೆಯನ್ನು ಕಲಿಸಿದ್ರಿಂದ ಆಗಿರುವ ಅನ್ಯಾಯ ಏನು? ಪೋಷಕರಿಗೆ ಆಯ್ಕೆ ಇದೆ, ಅವ್ರ ಮಕ್ಕಳು ಏನನ್ನು ಕಲಿಬೇಕು ಅನ್ನೋದ್ರ ಬಗ್ಗೆ. ಆದರೆ ಶಿಕ್ಷಣ ಮಾಧ್ಯಮದಲ್ಲಿ, ಶಿಕ್ಷಣ ಸಂಸ್ಥೆಗಳ ಬೋಧನಾ ಕ್ರಮದಲ್ಲಿ ಆಗ್ತಿರುವ ಬದಲಾವಣೆಗಳನ್ನು ನಾವು ಒಪ್ಪಿಕೊಳ್ಬೇಕಾ, ಅದರಲ್ಲಿರುವ ಲೋಪದೋಷಗಳನ್ನು ತಿದ್ದುಕೊಳ್ಬೇಕಾ ಅನ್ನೋದು ಏಕಕಾಲದಲ್ಲಿ ಶಾಲೆ ಮತ್ತು ಶಿಕ್ಷಣ ಸಂಸ್ಥೆಗಳು ನಿರ್ಧಾರ ಮಾಡಬೇಕಾದಂತ ಒಂದು ಜವಾಬ್ದಾರಿ ಇದೆ ಅಂತ ನನ್ನ ಇವತ್ತು ಭಾರತ ಬಹುಭಾಷಿಕ ರಾಷ್ಟ್ರ. ಯಾರು ಕೂಡ ಒಂದು ಭಾಷೆಯನ್ನು ಕಲಿತು ಒಂದೇ ಭಾಷೆಯಲ್ಲಿ ಮಾತನಾಡಿ ಒಂದೇ ಹಳ್ಳಿಯಲ್ಲಿ ಉಳಿದು ಅಲ್ಲೇ ಸಾಯುವಂತ ಪರಿಸ್ಥಿತಿ ನಾವು ಯಾರೂ ಇಲ್ಲ. ಇವತ್ತು ಜಾಗತಿಕ ಹಳ್ಳಿ ಎನ್ನುವ ಪರಿಕಲ್ಪನೆಯನ್ನು ನಾವು ಬದುಕ್ತಾ ಇದ್ದೇವೆ. ನನ್ನ ಮನವಿ ಇಷ್ಟೇ, ನಮ್ಮ ಮಕ್ಕಳು ಏನನ್ನಾದರೂ ಕಲೀಲಿ, ಎಷ್ಟು ಭಾಷೆಗಳನ್ನಾದರೂ ಕಲೀಲಿ. ದೇಶ ಭಾಷೆಗಳು ಮಾತ್ರ ಅಲ್ಲ, ವಿದೇಶಿ ಭಾಷೆಗಳನ್ನು ಕೂಡ ಕಲೀಲಿ. ಪ್ರೌಢಶಾಲಾ ಹಂತದ ಶಿಕ್ಷಣ ಬಂದಾಗ ಇಂಗ್ಲಿಷ್, ಹಿಂದಿ, ಕನ್ನಡದ ಜೊತೆಗೆ ಅವರು ಫ್ರೆಂಚ್, ಜರ್ಮನ್, ರಷ್ಯನ್ ಭಾಷೆಗಳನ್ನು ಕಲೀಲಿ, ಪಶ್ತೋ ಲ್ಯಾಂಗ್ವೇಜ್ ಅನ್ನು ಕಲಿಸ್ರಿ. ಜ್ಞಾನ ಎಲ್ಲ ಮೂಲಗಳಿಂದ ಬರುವಂಥದ್ದಾಗಲಿ, ಎಲ್ಲ ಕಡೆಯಿಂದ ಸ್ವೀಕರಿಸುವಂಥದ್ದಾಗಲಿ, ಎಲ್ಲ ಭಾಷೆಗಳನ್ನು ಮಾತನಾಡಲಿ, ಆದರೆ ಕನ್ನಡ ಭಾಷೆಯನ್ನು ಮಾತನಾಡಲೇಬೇಕು ಅನ್ನೋದನ್ನು ನೀವು ಕಲಿಸ್ಕೊಡಿ.
ಯಾವಾಗ ಬೇಕಾದ್ರೂ ನಾವು ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡ್ಬೋದು. ಆದರೆ ಒಂದು ಸಣ್ಣ ಮುಳ್ಳು ಚುಟ್ಟಾಗ ತಕ್ಷಣ ನಮ್ಮ ಬಾಯಲ್ಲಿ ಬರೋದು ಅಮ್ಮ ಅಂತಾನೆ. ಅದು ನಮ್ಮ ಮಾತೃಭಾಷೆಯಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ. ಯಾವ ಭಾಷೆಗಳನ್ನು ವಿರೋಧಿಸಬೇಕಾಗಿಲ್ಲ. ಇದೆ ಕನ್ನಡ ನಾಡಿನ ಇತಿಹಾಸವನ್ನು ನೋಡ್ತಾ ಬಂದ್ರೆ ಹಲವು ಕಾರಣಗಳಿಗಾಗಿ ನಾವು ಕರ್ನಾಟಕ ತಮಿಳುನಾಡಿನೊಂದಿಗೆ ಒಂದು ಕಲಹ ಇದೆ, ಕರ್ನಾಟಕ ಕೇರಳದ ಜೊತೆಗೆ ಒಂದು ಕಲಹ ಇದೆ, ಕರ್ನಾಟಕ ಮಹಾರಾಷ್ಟ್ರದ ಜೊತೆಗೆ ಒಂದು ಕಲಹ ಇದೆ. ರಾಜಕೀಯ ಕಾರಣಗಳಿವೆ, ಸಾಮಾಜಿಕ ಕಾರಣಗಳಿವೆ, ಧಾರ್ಮಿಕವಾದ ಕಾರಣಗಳಿವೆ, ಆರ್ಥಿಕವಾದ ಕಾರಣಗಳಿವೆ. ಬೆಳಗಾಮನ್ನ ಮಹಾರಾಷ್ಟ್ರಕ್ಕೆ ಯಾಕೆ ಸೇರಿಸ್ಕೊಳ್ಬೇಕು ಅನ್ನೋದಕ್ಕೊಂದು ಕಾರಣ ಇದೆ. ಬರೀ ಭೂಮಿ ನಿಂತ್ಕೊಳ್ಳೋದಲ್ಲ. ಎಲ್ಲ ಪ್ರದೇಶಗಳ, ಎಲ್ಲ ಸಂಸ್ಕೃತಿಗಳ, ಎಲ್ಲ ಜನಪದ ಮೂಲಗಳ ಎಲ್ಲ ಕಲೆಗಳು ನಮ್ಮ ಮಕ್ಕಳಿಗೆ ಬರಲಿ. ಎಲ್ಲ ಭಾಷೆಗಳನ್ನು ಕಲಿಯುವ, ಎಲ್ಲ ಭಾಷೆಗಳನ್ನು ಗೌರವಿಸುವ ಮೂಲಕ ನಮ್ಮ ಭಾಷೆಯನ್ನು ಮಾತನಾಡಬೇಕಾದ, ನಮ್ಮ ಭಾಷೆಯಲ್ಲಿ ವ್ಯವಹರಿಸಬೇಕಾದಂತ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಪೋಷಕರು ಮತ್ತು ಶಾಲೆಗಳು ಕಲಿಸಬೇಕು. ನಾನು ಇಲ್ಲಿಯ ಕನ್ನಡ ಶಿಕ್ಷಕರಿಗೆ ಹೇಳಬೇಕಾದ ಮಾತು ಇದೆ. ನಮ್ಮ ಸಾಹಿತ್ಯ ಕೃತಿಗಳ ಮೂಲಕ ಹೇಳಬಹುದಾದ ನೀತಿಕತೆಗಳನ್ನ ವಿದ್ಯಾರ್ಥಿಗಳು, ನಾನು ಬಹಳಷ್ಟು ಗಮನಿಸ್ತೀನಿ, ತಂದೆ ತಾಯಿಗಳನ್ನ ಏಕವಚನದಲ್ಲಿ ಮಾತನಾಡಿಸುವಂತ ನಡೆಯನ್ನು ನಾನು ನೋಡಿದ್ದೀನಿ. ಹೋಗೆ ಬಾರಿ ಅಂತ ಕರೆಯುವ ಮಕ್ಕಳನ್ನು ನೋಡಿದ್ದೀನಿ. ಅದು ತಪ್ಪು ಅಂತ ನಾನು ಹೇಳ್ಕೊಳ್ಬೇಕು. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಕನ್ನಡ ನಾಡಿನ ಇತಿಹಾಸದ ಬಗ್ಗೆ, ಕನ್ನಡ ನಾಡಿನ ವೈವಿಧ್ಯತೆ ಬಗ್ಗೆಗೆ ಸಾಧ್ಯವಾದಾಗೆಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡಿ. ಶಾಲೆಗಳಲ್ಲಿ ಬಿಡುವಿನ ಅವಧಿಗಳಲ್ಲಿ ಇನ್ಯಾವುದೋ ತರಗತಿನ ಎಂಗೇಜ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನಿಮಗೆ ಗೊತ್ತಿರುವ ಕನ್ನಡ ನಾಡಿನ ಬಗ್ಗೆ ವಿದ್ಯಾರ್ಥಿಗಳು ಹೇಳಿಕೊಡಿ. ನಮ್ಮ ಸಂಸ್ಕೃತಿಯನ್ನು ನಾವು ಗೌರವಿಸುವುದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸಬೇಕು. ಇಂಥ ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಮಾಡ್ತಾ ಬಂದರೆ 2000 ವರ್ಷಗಳ ಸುದೀರ್ಘ ಇತಿಹಾಸ ಇರುವ ಕನ್ನಡ ಭಾಷೆ ಇನ್ನೂ 2000 ವರ್ಷಗಳ ಕಾಲ ಸುದೀರ್ಘವಾಗಿ ಇರುತ್ತೆ ಅನ್ನೋ ನಂಬಿಕೆ ನನಗೆ ಇದೆ. ಹಾಗೆ ಉಳಿಬೇಕಾದ್ರೆ ನಮ್ಮ ನಿಮ್ಮ ಪಾತ್ರ, ನಮ್ಮ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದು. ಅದನ್ನು ತಾವೆಲ್ಲ ನಿಭಾಯಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಮತ್ತೊಮ್ಮೆ ಎಲ್ಲ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.